ತಾಯಿ ನಿಜವಾಗ್ಲೂ ಜಗತ್ತಿಗೆ ದೇವರು ಕೊಟ್ಟ ಒಂದು ವರ ಎಂಬುದಾಗಿ ನಾವು ಹೇಳ್ಬೋದು ಪ್ರಿಯರೇ. ಯಾಕಂದ್ರೆ ನಿಜವಾಗ್ಲೂ ಈ ಜಗತ್ತಿಗೆ ತಾಯಿ ಒಂದು ದೇವರ ವರವೇ ಹೌದು. ಯಾಕಂದ್ರೆ ತಾಯಿಯ ಒಂದು ಸ್ಥಾನ ಬಹಳಷ್ಟು ಉನ್ನತವಾಗಿರುವಂತದ್ದು, ತಾಯಿಯ ಪ್ರೀತಿ ಬಹಳಷ್ಟು ಶ್ರೇಷ್ಠವಾಗಿರುವಂತದ್ದು ಎಂಬುದಾಗಿ ಸತ್ಯವೇದ ಕೂಡ ಹೇಳುತ್ತೆ. ಹಾಗೆ ನಾವು ಜೀವನದಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಅನುಭವಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ದೇವರು ತಾಯಿಗೆ ಕೊಟ್ಟಂತಹ ಸ್ಥಾನ ಇದೆಯಲ್ಲ, ಅದು ಬಹಳಷ್ಟು ಉನ್ನತವಾಗಿರುವಂತದ್ದು ಪ್ರಿಯರೇ, ಬಹಳಷ್ಟು ಉನ್ನತವಾಗಿರುವಂತದ್ದು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಆದಿಯಲ್ಲಿ ಪ್ರಾರಂಭದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡ್ತಾರೆ. ಯಾರನ್ನು ಸೃಷ್ಟಿ ಮಾಡ್ತಾರೆ? ಮನುಷ್ಯನ ಸೃಷ್ಟಿ ಮಾಡ್ತಾರೆ. ಮೊದಲು ಪುರುಷನನ್ನ ಸೃಷ್ಟಿ ಮಾಡ್ತಾರೆ. ಅನಂತರ ಆ ಒಂದು ಪುರುಷನಿಂದ ದೇವರೇನ್ ಮಾಡ್ತಾರೆ ಅಂದ್ರೆ ಸ್ತ್ರೀಯನ್ನ ಸೃಷ್ಟಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಹೇಗೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ಅಲ್ವಾ? ಅಂದ್ರೆ ಆ ಒಂದು ಆದಾಮನಿಗೆ ಗಾಢ ನಿದ್ರೆಯನ್ನ ಬರಮಾಡಿ ಅವನು ಒಂದು ಪಕ್ಕೆಲುಬನ್ನು ತೆಗೆದುಕೊಂಡು ಆ ಪಕ್ಕೆಲುಬನ್ನ ಮಾಂಸದಿಂದ ಮುಚ್ಚಿ ಸ್ತ್ರೀಯಾಗ ಮಾಡಿ ಆತನು ಸ್ತ್ರೀಯನ್ನ ಸೃಷ್ಟಿ ಮಾಡೋದನ್ನ ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ. ಅಂದ್ರೆ ಪುರುಷನಿಂದ ಸ್ತ್ರೀ ಸೃಷ್ಟಿ ಆಗ್ತಾಳೆ ಎಂಬುವಂತ ವಿಷಯ ನಮ್ಗೆ ಗೊತ್ತಿರುವಂತದ್ದೇ. ಆದ್ರೆ ದೇವರ ಸಂಕಲ್ಪನೆ ಎಷ್ಟು ಉನ್ನತವಾಗಿದೆ ಅಂತ ಹೇಳಿದ್ರೆ, ಪುರುಷನಿಂದ ಸ್ತ್ರೀ ಸೃಷ್ಟಿಯಾದ್ದು, ಆದ್ರೆ ಅನಂತರ ಹುಟ್ಟುವ ಪ್ರತಿ ಪುರುಷನು ಕೂಡ, ಪ್ರತಿ ಮನುಷ್ಯನು ಕೂಡ ತಾಯಿಯ ಮೂಲಕವಾಗಿ ಹುಟ್ಟಿ ಬರುವ ಹಾಗೆ ದೇವರು ಮಾಡಿದ್ರು. ನೋಡಿ ಎಷ್ಟು ಉನ್ನತವಾದ ಕಾರ್ಯ ಅಲ್ವಾ? ಪುರುಷನಿಂದ ಸೃಷ್ಟಿಯಾದ ಸ್ತ್ರೀಯ ಮೂಲಕವಾಗಿ ದೇವರು ಇಡೀ ಸಮಸ್ತ ಈ ಭೂಮಿಯಲ್ಲಿ ಎಲ್ಲಾ ಮನುಷ್ಯರನ್ನು ಕೂಡ ಆ ತಾಯಿಯ ಮೂಲಕವಾಗಿ ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನ ದೇವರು ಮಾಡಿದ್ರು ಪ್ರಿಯ. ನಾವೊಂದು ವಾಕ್ಯವನ್ನು ಓದಿಕೊಳ್ಳುವುದಾದ್ರೆ 1 ಕೊರಿಂಥಿ ಪತ್ರಿಕೆ 11:12 ನೋಡುವಾಗ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಹಾಗೆಯೇ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ, ಸಮಸ್ತಕ್ಕೂ ದೇವರೇ ಮೂಲ ಕಾರಣನು ಎಂಬುದಾಗಿ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಸ್ತ್ರೀ ಪುರುಷನಿಂದ ಉತ್ಪತ್ತಿಯಾದ್ದು, ಅನಂತರ ಹುಟ್ಟುವ ಪ್ರತಿ ಪುರುಷನು ಕೂಡ ಸ್ತ್ರೀಯಿಂದ ಹುಟ್ಟಿ ಬರ್ತಾನೆ ಎನ್ನುವಂತ ವಿಷಯವನ್ನ ಇಲ್ಲಿ ದೇವರು ತನ್ನ ಮಾತುಗಳಲ್ಲಿ ತಿಳಿಯಪಡಿಸ್ತಾ ಇದ್ದ. ಅಂದ್ರೆ ದೇವರು ಸ್ತ್ರೀಗೆ ಎಷ್ಟು ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾನೆ, ತಾಯಿಗೆ ಎಷ್ಟು ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾನೆ ಎಂಬುವಂತ ವಿಷಯವನ್ನ ನಾವಿಲ್ಲಿ ಪ್ರಾಮುಖ್ಯವಾಗಿ ಗಮನಿಸಬೇಕಾಗಿರುವಂತ ವಿಷಯ. ಕೀರ್ತನೆ 139:16 ಓದೋಣ. ಕೀರ್ತನೆ 139:16. ನಾನು ಇನ್ನು ಕೇವಲ ಪಿಂಡ ಇರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಹಾಗೆ 13 ಕೊಡೋದಮ್ಮ. ನನ್ನ ಅಂತೇಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೋಡಿ, ತಾಯಿಯ ಗರ್ಭದಲ್ಲಿ ನಮ್ಮ ಅಂತರೇಂದ್ರಿಯಗಳನ್ನ ಉಂಟು ಮಾಡಿದ್ ಯಾರು ಅಂದ್ರೆ ದೇವ್ರೆ, ನಮ್ಮನ್ನ ರೂಪಿಸಿದ್ ಯಾರು ಅಂದ್ರೆ ಅದು ಕೂಡ ದೇವ್ರೆ. ಪ್ರಿಯರೇ, ಆಲೋಚನೆ ಮಾಡೋಣ, ಈ ಜಗತ್ತಿನಲ್ಲಿ ಎಷ್ಟೊಂದು ಸ್ಥಳ ಇದೆಯಲ್ಲ, ದೇವರು ನಮ್ಮನ್ನ ಸೃಷ್ಟಿ ಮಾಡ್ಲಿಕ್ಕೆ ಆರಿಸಿಕೊಂಡ ಸ್ಥಳ ಯಾವುದು ಗೊತ್ತಾ? ಅದು ತಾಯಿಯ ಗರ್ಭವಾಗಿದೆ. ಪ್ರಿಯರೇ, ಈ ಜಗತ್ತಿಗೆ ಮನುಷ್ಯನನ್ನ ಬರ್ಮಾಡ್ಲಿಕ್ಕೆ ದೇವರು ಆರಿಸಿಕೊಂಡಂತ ಸ್ಥಳ, ಅಂದ್ರೆ ಮನುಷ್ಯನನ್ನ ರೂಪಿಸ್ಲಿಕ್ಕೆ, ಮನುಷ್ಯನ ಸೃಷ್ಟಿ ಮಾಡ್ಲಿಕ್ಕೆ ದೇವರು ಆರಿಸಿಕೊಂಡ ಸ್ಥಳ ಯಾವುದು ಅಂದ್ರೆ ಅದು ತಾಯಿಯ ಪರಿಶುದ್ಧವಾದ ಗರ್ಭವಾಗಿದೆ. ಯೇಸು ಸ್ವಾಮಿಯವರು ಕೂಡ ಇದೇ ತಾಯಿಯ ಗರ್ಭದ ಮೂಲಕವಾಗಿ ಭೂಮಿಗೆ ಬರುವಂತ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ದೇವರ ಸಂಕಲ್ಪದಲ್ಲಿ ತಾಯಿಯ ಸ್ಥಾನ ಎಷ್ಟು ಉನ್ನತವಾಗಿದೆ ಎಂಬುದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ತಾಯಿಯ ವಿಷಯದಲ್ಲಿ ದೇವರು ಉನ್ನತವಾದ ಸಂಕಲ್ಪವನ್ನ ಆತನು ಹೊಂದಿದ್ದಾನೆ ಎಂಬ ವಿಷಯವನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಅದಕ್ಕೆ ದೇವರು ತಾಯಿಯ ಗರ್ಭದಲ್ಲಿ ತನ್ನ ಸೃಷ್ಟಿ ಕಾರ್ಯವನ್ನ ಮಾಡುವುದನ್ನ ನಾವಿಲ್ಲಿ ಗಮನಿಸಬಹುದು ಪ್ರಿಯರೇ. ಒಂದು ವಾಕ್ಯವನ್ನು ಓದೋಣ. ಯೆಶಾಯ 46:9 ಓದೋಣ. ಪುರಾತನ ಹಳೆ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ, ನಾನೇ ದೇವರು, ಇನ್ನು ಯಾರೂ ಇಲ್ಲ, ನಾನೇ ಪರಮ ದೇವರು, ನನಗೆ ಸರಿ ಸಮಾನರಿಲ್ಲ. ನೋಡ್ರಿ, ನನಗೆ ಸರಿಸಮಾನರಿಲ್ಲ ಎಂಬುವಂತ ಮಾತನ್ನ ನೋಡ್ತಾ ಇದ್ದೇವಲ್ವಾ? ಅಂದ್ರೆ ಈ ಜಗತ್ತಲ್ಲಿ ಪ್ರಿಯರೇ, ದೇವರಿಗೆ, ಸೃಷ್ಟಿಕರ್ತನಾಗಿರುವ ದೇವರಿಗೆ ಸರಿಸಮಾನವಾಗಿರುವಂತದ್ದು ಯಾವುದೂ ಕೂಡ ಇಲ್ಲ ಪ್ರಿಯರೇ. ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆತನು ಸಮಸ್ತಕ್ಕೂ ಉನ್ನತ ಸ್ಥಾನದಲ್ಲಿದ್ದಾನೆ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಿಗೆ ಸಮಾನವಾಗಿರುವಂತದ್ದು ಈ ಜಗತ್ತಿನಲ್ಲಿ ಯಾವುದೂ ಕೂಡ ಇರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂತಹ ದೇವರು ಯಾರಿಗೂ ಆತನಿಗೆ ಸರಿಸಮಾನವಾಗಿರುವಂತ ಜಗದ ಯಾವುದೂ ಇಲ್ಲ ಅಂತ ಹೇಳ್ಕೊಳ್ಳುವಾಗ ಆತನು ಏನ್ ಮಾಡಿದ್ದಾನೆ ಗೊತ್ತಾ? ತನ್ನನ್ನ ತಾಯಿಗೆ ಹೋಲಿಕೆ ಮಾಡಿ ಮಾತನಾಡುವುದನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ತನ್ನ ತಾಯಿಗೆ ಸಮಾನ ಮಾಡಿಕೊಂಡು ಆತನು ಮಾತನಾಡುವುದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಏನಂತ ಹೇಳ್ತಾರೆ? ಯೆಶಾಯ 66:13.
ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ನೋಡ್ರಿ, ತಾಯಿ ಒಂದು ಮಗುವನ್ನ ಹೇಗೆ ಸಂತೈಸ್ತಾಳೆ, ಹೇಗೆ ಆದರಿಸ್ತಾಳೋ, ಹೇಗೆ ಪ್ರೀತಿಸ್ತಾಳೋ, ಹಾಗೆ ನಾನು ಕೂಡ ನಿಮ್ಮನ್ನ ಪ್ರೀತಿಸ್ತೇನೆ, ನಾನು ನಿಮ್ಮನ್ನ ಸಂತೈಸ್ತೇನೆ, ನಿಮ್ಮನ್ನ ಪೋಷಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಅಂದ್ರೆ ನಾನು ನಿಮಗೆ ತಾಯಿಯಾಗಿರ್ತೇನೆ ಎಂಬುವಂತ ಮಾತನ್ನ ಇಲ್ಲಿ ಹೇಳುವುದನ್ನ ಬೈಬಲ್ ನಲ್ಲಿ ನಾವು ಗಮನಿಸಬಹುದು ಪ್ರಿಯರೇ. ಅಂದ್ರೆ ತಾಯಿ ಭೂಮಿಯಲ್ಲಿ ಎಷ್ಟು ಪ್ರಾಮುಖ್ಯವಾದವಳು ಅಂದ್ರೆ, ತಾಯಿಯನ್ನ ನೋಡುವಾಗ, ತಾಯಿಯ ಪ್ರೀತಿಯನ್ನು ನೋಡುವಾಗ, ತಾಯಿಯ ನಮ್ಮ ಜೀವಿತ ಆಕೆ ಮಾಡುವ ಕಾರ್ಯಗಳು ನೋಡುವಾಗ ನಾವು ಆಕೆಯಲ್ಲಿ ಯಾರನ್ನ ನೋಡ್ಬೇಕಂದ್ರೆ ದೇವರ ಪ್ರೀತಿಯನ್ನ ನೋಡ್ಬೇಕು. ಇವತ್ತು ಅನೇಕರು ಜನರು ಹೇಳ್ತಾರೆ ತಾಯಿಗಿಂತ ದೇವರಿಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕೆ ಆ ಮಾತನ್ನು ಹೇಳ್ತಾರೆ ಗೊತ್ತಾ? ಆ ದೇವರ ಪ್ರೀತಿ ಆ ತಾಯಿಯವ್ರು ಕಾಣ್ತಾ ಇರೋದಕ್ಕಿಂತ ಆ ಮಾತನ್ನ ಅವ್ರು ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ತಾಯಿಯನ್ನ ನಾವು ದೇವ್ರು ಮಾಡೋದಕ್ಕಿಂತ ಹೆಚ್ಚಾಗಿ ಆ ತಾಯಿಯಲ್ಲಿ ಆ ಸರ್ವಶಕ್ತನ ದೇವರ ಪ್ರೀತಿಯನ್ನ ನಾವು ಗಮನಿಸಬೇಕಾಗಿದೆ ಪ್ರಿಯ. ಅದಕ್ಕೆ ದೇವರು ಹೇಳ್ತಾರೆ ನಾನು ನಿಮಗೆ ತಾಯಿಯಾಗಿರ್ತೇನೆ ಎಂಬುದಾಗಿ. ಯಾರು ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ? ತಾಯಿ ನಿನ್ನನ್ನು ಹೇಗೆ ಪ್ರೀತಿಸ್ತಾಳೋ ಹಾಗೆ ನಾನು ಕೂಡ ನಿನ್ನ ಪ್ರೀತಿಸ್ತೇನೆ. ತಾಯಿ ನಿನ್ನನ್ನು ಹೇಗೆ ಪೋಷಿಸ್ತಾಳೋ ಹಾಗೆ ನಾನು ನಿನ್ನ ಪೋಷಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಎಂಬುದಾಗಿ ದೇವರಲ್ಲಿ ಹೇಳೋದನ್ನ ನಾವು ಗಮನಿಸಬಹುದು. ನಾವಿಲ್ಲಿ ಗಮನಿಸಬಹುದು. ಒಂದು ವಾಕ್ಯವನ್ನು ಓದೋಣ. ಯೆಶಾಯ ಪ್ರವಾದನೆ ಗ್ರಂಥ 46 3 ಮತ್ತು 4 ವಚನ ಓದೋಣ. 46. ಯಾಕೋಬ ವಂಶವೇ, ಇಸ್ರೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿ ಕೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೇನು ಅಂದ್ರೆ ಅರ್ಥ ಏನು? ನಿಮ್ಮನ್ನ ನಾನು ಹೊರ್ತೇನೆ, ನಿಮ್ಮನ್ನ ನಾನು ಸಹಿಸಿಕೊಳ್ತೇನೆ, ನಿಮ್ಮನ್ನು ನಾನು ನಡೆಸ್ತೇನೆ, ಪೋಷಿಸ್ತೇನೆ ಎಂಬುವಂತ ಮಾತನ್ನ ದೇವರಲ್ಲಿ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಹೇಳ್ತಾರೆ ನಿಮ್ಮನ್ನು ನಾನೇ ಉಂಟು ಮಾಡಿದ್ದೇನೆ, ನಾನೇ ನಿಮ್ಮನ್ನ ನಿರ್ವಹಿಸ್ತೇನೆ, ನಿಮ್ಮನ್ನ ನಾನೇ ಸೃಷ್ಟಿ ಮಾಡಿದ್ದೇನೆ, ನಿಮ್ಮ ಜವಾಬ್ದಾರಿ ನನ್ನದೇ, ನಾನೇ ನಿಮ್ಮನ್ನು ಮುಪ್ಪಿನ ಕಾಲದಲ್ಲೂ ಕೂಡ ನಿಮ್ಮನ್ನು ಹೊತ್ತು ಸಾಗಿಸ್ತೇನೆ ಎಂಬುದಾಗಿ ದೇವರಲ್ಲಿ ಹೇಳೋದನ್ನ ನಾವು ಗಮನಿಸಬಹುದು ಪ್ರಿಯ. ಇವತ್ತು ಒಬ್ಬ ತಾಯಿ ತನ್ನ ಮಕ್ಕಳನ್ನ ಹೇಗೆ ಆಕೆ ಹೊತ್ಕೊಳ್ತಾಳೋ, ಹೇಗೆ ಅವರನ್ನ ಸಹಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾಳೋ, ಹೇಗೆ ಅವರನ್ನ ನಿರ್ವಹಿಸಿ, ಅವರ ಪೋಷಿಸಿ, ಅವರ ಜವಾಬ್ದಾರಿ ತೆಗೆದುಕೊಂಡು ಅವರನ್ನ ಸರಿಯಾದ ನಡೆಸುವಂತ ಪ್ರಯತ್ನವನ್ನ ಮಾಡ್ತಾಳೋ, ಅದಕ್ಕಿಂತ ಉನ್ನತವಾಗಿ ದೇವರು ನಮ್ಮನ್ನ ಹೊತ್ತು ಹೊರುವವನಾಗಿದ್ದಾನೆ, ಸಹಿಸುವವನಾಗಿದ್ದಾನೆ, ಹಾಗೆ ನಮ್ಮನ್ನ ನಿರ್ವಹಿಸುವವನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮನ್ನ ದೇವ್ರು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ನೋಡ್ರಿ, ತಾಯಿಯನ್ನ ನಮಗೋಸ್ಕರ ಕೊಡ್ತಾರೆ. ಯಾಕೆ ಗೊತ್ತಾ? ಈ ಭೂಮಿಯಲ್ಲಿ ತಾಯಿ ಅವಶ್ಯಕತೆ ಸ್ವಲ್ಪ ದಿನಗಳ ಕಾಲ ಮನುಷ್ಯನಿಗೆ ಬೇಕೇ ಬೇಕು. ಯಾಕಂದ್ರೆ ತಾಯಿಯ ಗರ್ಭದ ಮೂಲಕವಾಗಿ ಆತನು ಬರಬೇಕು. ಆತನು ಮಗುವಾಗಿದ್ದಾಗ ತಾಯಿಯ ಹಾಲು ಬೇಕಾತನಿಗೆ, ಆತನಿಗೆ ಆಕೆ ಆರೈಕೆ ಬೇಕು, ಆಕೆ ಪ್ರೀತಿ ಬೇಕು, ಆಕೆ ಆದರಣೆ ಬೇಕು, ಆಕೆ ಮಾರ್ಗದರ್ಶನ ಬೇಕು ಅಲ್ವಾ? ಇವೆಲ್ಲವೂ ತಾಯಿಯಿಂದ ಮಗುಗೆ ಬೇಕು. ಎಲ್ಲಿ ತನಕ? ಜೀವನ ಪರ್ಯಂತ ಇದು ಮಾಡ್ಲಿಕ್ಕೆ ಸಾಧ್ಯನ ತಾಯಿ ಅಂದ್ರೆ? ಇಲ್ಲ. ಸ್ವಲ್ಪ ಕಾಲದ ಮಟ್ಟಿಗೆ ಆಕೆ ತಾಯಿ ಏನ್ ಮಾಡ್ತಾಳೆ, ತಂದೆ ಏನ್ ಮಾಡ್ತಾರೆ, ಮಕ್ಕಳ ಜೊತೆಗಿದ್ದು ಅವರನ್ನ ಪೋಷಿಸಿ ನಡೆಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಆ ಮಗನಿಗೆ ಯುಕ್ತ ಕಾಲ ಬರುವಾಗ ತನ್ನ ಜೀವಿತವನ್ನ ಆತ ನೋಡ್ಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾನೆ. ಅಂದ್ರೆ ಸ್ವಲ್ಪ ಕಾಲದ ಮಟ್ಟಿಗೆ ನಮ್ಮ ಜೊತೆಗಿದ್ದು ನಮಗೆ ಪ್ರೀತಿ ತೋರುವ ತಾಯಿಯನ್ನ ಎಷ್ಟು ಉನ್ನತವಾಗಿ ನಾವು ಗೌರವಿಸ್ತೇವಲ್ವಾ? ಎಷ್ಟು ಉನ್ನತವಾಗಿ ನಾವು ಆಕೆಯನ್ನ ಘನಪಡಿಸುವಂತ ಪ್ರಯತ್ನ ಮಾಡ್ತೇವಲ್ವಾ? ಆದರೆ ತಾಯಿಯ ನಂತರವೂ ಕೂಡ ನಮಗೆ ಜೊತೆಯಾಗಿದ್ದು, ತಾಯಿಯ ಹಾಗಿದ್ದು ನಮ್ಮನ್ನ ಸಹಿಸುವಂತಹ, ಹೊರುವಂತಹ, ನಮ್ಮನ್ನ ನಡೆಸುವಂತಹ ಆ ಪರಮ ತಾಯಿಗೆ, ತಾಯಿಯಾಗಿರುವಂತಹ ದೇವರಿಗೆ ನಾವು ಎಷ್ಟು ಉನ್ನತವಾದ ಸ್ಥಾನವನ್ನ ಕೊಡ್ಬೇಕು, ಗೌರವವನ್ನು ಕೊಡ್ಬೇಕು, ಅದರ ವಿಧೇಯರಾಗಿ ನಾವು ನಡಿಬೇಕು ಪ್ರಿಯರೇ. ಯಾಕಂದ್ರೆ ತಾಯಿಯ ಗರ್ಭದ ಮೂಲಕವಾಗಿ ದೇವ್ರೇನ್ ಮಾಡ್ತಾರೆ, ಈ ಶರೀರವನ್ನ ಕಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಆತ್ಮವನ್ನು ಸೃಷ್ಟಿ ಮಾಡಿದ್ ಯಾರು ಅಂದ್ರೆ ಅದು ದೇವರೇ. ಈ ಶರೀರ ತಾಯಿಯ ಗರ್ಭದಲ್ಲಿ ದೇವರು ಸೃಷ್ಟಿ ಮಾಡ್ತಿದ್ದಾರೆ, ಆದ್ರೆ ಆತ್ಮಕ್ಕೆ ತಂದೆ ಯಾರು ಅಂದ್ರೆ ಆತನೇ ಆಗಿದ್ದಾನೆ ಪ್ರಿಯರೇ ಅಲ್ವಾ? ಅದಕ್ಕೆ ನಾವು ಇಬ್ರಿಯ ಪತ್ರಿಕೆ 12:9 ಕೂಡ ನೋಡ್ತೇವೆ, ಆತ್ಮಗಳಿಗೆ ತಂದೆಯಾಗಿರುವಂತಹ ದೇವರು ಎಂಬುವಂತ ಮಾತನ್ನು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಈ ಶರೀರ ಸಂಬಂಧವಾಗಿರುವಂತಹ ತಾಯಿ ಸ್ವಲ್ಪ ಕಾಲ ನಮ್ಮ ಜೊತೆಗಿದ್ದು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಕೂಡ ನಮಗೆ ತಾಯಿಯ ಸ್ಥಾನದಲ್ಲಿ ಬಂದು ನಮ್ಮನ್ನು ಆಧರಿಸುವವನು, ನಮ್ಮನ್ನು ಪರಾಂಬರಿಸುವವನು, ನಮ್ಮನ್ನು ಪ್ರೀತಿಸುವವನು, ನಮ್ಮನ್ನು ಹೊರುವವನು, ನಮ್ಮನ್ನು ಸಹಿಸುವವನು, ಹಾಗೆ ನಮ್ಮನ್ನ ಕಾಪಾಡಿ ನಡೆಸುವವನು ಕೂಡ ದೇವನೇ ಆಗಿದ್ದಾರೆ ಎಂಬುವಂತ ಮಾತನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ ಪ್ರಿಯರೇ. ಅನೇಕ ಸಂದರ್ಭಗಳಲ್ಲಿ ಅಲ್ವಾ, ನಾವು ಅನೇಕ ದೇವ್ರ ವಿರುದ್ಧವಾಗಿ ಹೋಗ್ತಾ ಇರ್ತೇವೆ, ದೇವ್ರು ಇಷ್ಟೊಂದು ಕಾರಣ ಮಾಡ್ತಿರ್ತೇವೆ, ದೇವ್ರು ಆದ್ರೂ ಸಹಿಸಿಕೊಳ್ತಾರೆ ನೋಡ್ರಿ.
ತಾಯಿ ಮಕ್ಕಳು ಮಾತು ಕೇಳದೆ ಹೋದ್ರು ಕೂಡ ಗದರಿಸ್ತಾಳೆ, ಬೈತಾಳೆ, ಹೊಡಿತಾಳೆ, ಆದ್ರೆ ಬಿಟ್ಕೊಡಲ್ಲ, ಸಹಿಸ್ಕೊಳ್ತಾಳಲ್ಲ. ಮಕ್ಳು ಎಷ್ಟು ಕೆಟ್ಟವರಾಗಿದ್ರು ಕೂಡ ತಾಯಿ ಸಹಿಸ್ಕೊಳ್ತಾಳಲ್ವ, ನನ್ನ ಮಕ್ಳೆ ಅಂತ ಸಹಿಸ್ಕೊಳ್ತಾಳಲ್ವ. ಹಾಗೆ ದೇವರು ಕೂಡ ನಾವು ಪಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ರೂ ಕೂಡ ಇವತ್ತಿನವರೆಗೂ ಕೂಡ ಸಹಿಸ್ಕೊಳ್ತಿದ್ದಾರೆ. ಒಬ್ಬ ತಾಯಿ ತನ್ನ ಮಕ್ಕಳಿಗೋಸ್ಕರ ತನ್ನ ಪ್ರಾಣವನ್ನೇ ಹೇಗೆ ಬಲಿಯಾಗಿ ಅರ್ಪಿಸ್ತಾಳೋ, ನಾನು ಅವಾಗ ಹೇಳಿದ ಸ್ಟೋರಿಯಲ್ಲಿ ಆ ತಾಯಿ ತನ್ನ ಮಗುವಿಗಾಗಿ ತನ್ನ ಪ್ರಾಣವನ್ನೇ ಬಲಿ ಕೊಡ್ತಾಳೆ ಅಲ್ವಾ. ಆ ಪ್ರೀತಿ ಎಲ್ಲಿಂದ ಬಂತು ಅಂದ್ರೆ ದೇವರಿಂದ ಬಂತು ಅಂತ ನಾನು ಹೇಳಿದೆ. ಅದಕ್ಕೆ ನೋಡ್ರಿ, ಈ ಜಗತ್ತನ್ನ ಪ್ರೀತಿ ಮಾಡಿದ ದೇವರು ಜಗತ್ತಿನ ಒಂದು ಪಾಪ ವಿಮೋಚನೆಗೋಸ್ಕರ ತಾನೇ ಭೂಮಿಗೆ ಬಂದ ಬಲಿಯಾದ ಎಂಬುದಾಗಿ ನೋಡ್ತೇವೆ. ನಮ್ಮನ್ನ ಬದುಕಿಸ್ಲಿಕ್ಕಾಗಿ ನಮಗೆ ತಾಯಿ ಅಂತಿರುವಂತ ಕರ್ತನ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಬಲಿಯಾದ ಅನ್ನುವಂಥ ವಿಷಯವನ್ನು ನೋಡ್ತೇವೆ. ಯಾಕೆ ಆತನ ಬಲಿಯಾದ? ತಾಯಿಯ ಹಾಗೆ ಆತ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ತಾಯಿ ಹಾಗೆ ನಮ್ಮ ವಿಷಯದಲ್ಲಿ ಆತ ಪ್ರೀತಿ ಉಳ್ಳವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ತಾಯಿಯಲ್ಲಿ ತನ್ನ ಪ್ರೀತಿಯನ್ನಿಟ್ಟು ನೀವು ಈ ರೀತಿ ಈ ತಾಯಿಯ ಪ್ರೀತಿಯಲ್ಲಿ ನನ್ನ ನೀವು ನೋಡ್ಬೇಕು, ನನ್ನ ಅರ್ಥ ಮಾಡ್ಕೊಳ್ಬೇಕು ಎಂಬುದಾಗಿ ತಾಯಿಯರ ಪ್ರೀತಿಯನ್ನು ಇಟ್ಟ. ಅದೇ ರೀತಿಯಾಗಿ ಭೂಮಿಗೆ ಮನುಷ್ಯನಾಗಿ ಬಂದು ನಮ್ಮೆಲ್ಲರಿಗೋಸ್ಕರವಾಗಿ ಆತನ ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದ ಅಂತ ಹೇಳಿದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲವೇ ಅಲ್ಲ ಪ್ರಿಯರೇ. ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ಒಬ್ಬ ತಾಯಿ ಹೇಗೆ ತನ್ನ ಮಗುವಿಗಾಗಿ ಪ್ರಾಣವನ್ನು ಕೊಡ್ತಾಳೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ನಮಗೋಸ್ಕರವಾಗಿ ನಮ್ಮನ್ನ ಪ್ರೀತಿಸಿ ನಮ್ಮನ್ನ ಬದುಕಿಸಿಕೊಳ್ಳಲಿಕ್ಕಾಗಿ ತನ್ನ ಪ್ರಾಣವನ್ನ ಬಲಿ ಕೊಟ್ಟು ನಮ್ಮನ್ನ ಇವತ್ತಾತನು ಬದುಕಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾರೆ. ಇವತ್ತು ನಮಗೋಸ್ಕರ ಪ್ರಾಣ ಕೊಟ್ಟ ದೇವರು ನಮ್ಮನ್ನು ಇವರಿಗೂ ಸಹಿಸ್ಕೊಳ್ತಿದ್ದಾನೆ. ಇವತ್ತು ಜಗತ್ತಲ್ಲಿ ಅನೇಕರು ಪಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ವಿರುದ್ಧವಾದ ಅನೇಕ ಕಾರ್ಯಗಳು ತೊಡಗಿಸಿಕೊಂಡಿದ್ದಾರೆ. ಅನ್ಯರು ಮಾತ್ರ ಅಲ್ಲ, ದೇವ್ರ ಮಕ್ಕಳು ಕೂಡ. ಆದ್ರೂ ಕೂಡ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರಂತೆ. ನನ್ನ ಮಗ ಇವತ್ತು ಬದಲಾಗ್ತಾನೆ. ಒಬ್ಬ ತಾಯಿ ಕೆಟ್ಟ ಮಗನ ನೋಡಿ ನನ್ನ ಮಗ ಇವತ್ತು ಬದಲಾಗ್ಬೋದು, ನಾಳೆ ಬದಲಾಗ್ಬೋದು ಎಂಬುದಾಗಿ ಹೇಗೆ ನಿರೀಕ್ಷೆಯಿಂದ ಕಾಯ್ತಾಳೋ ದೇವರು ಕೂಡ ಹಾಗೆ ನಿರೀಕ್ಷೆಯಿಂದ ಕಾಯ್ತಿದ್ದಾನಂತೆ ಅಂತೇಳಿ ಇವರು ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ ಎಂಬುದಾಗಿ ಆತನು ದೀರ್ಘ ಶಾಂತಿಯಿಂದ ಎದ್ದು ನೋಡ್ತಾ ಇದ್ದಾನೆ, ಸಹಿಸಿಕೊಳ್ತಿದ್ದಾನೆ ನೋಡ್ರಿ. ಅದಕ್ಕೆ ತೋಟಗಾರನ ಒಂದು ತೋಟ ಸಾಮ್ಯದಲ್ಲಿ ಯಜಮಾನ ಹೇಳ್ತಾನೆ, ಈ ಮರ ವೇಸ್ಟ್ ಏನು ಕೆಲಸ ಮೇಲೆ ಕಡಿದು ಬಿಸಾಕು ಎಂಬುದಾಗಿ ಹೇಳುವಾಗ ತೋಟಗಾರ ಹೇಳ್ತಾನೆ, ಅಯ್ಯ ಇನ್ನೊಂದು ವರ್ಷ ಸಮಯ ಕೊಡು, ಇನ್ನು ಮುಂದಿನ ವರ್ಷದಲ್ಲಾದ್ರೂ ಫಲ ಕೊಡ್ಬೋದು, ಇದನ್ನು ಸಾಯಿಸೋದು ಬೇಡ ಎಂಬುದಾಗಿ ಅಲ್ಲಿ ತೋಟಗಾರ ಕೇಳಿಕೊಳ್ಳೋದನ್ನ ನೋಡ್ತೇವೆ ಪ್ರಿಯರ್. ಅಂದ್ರೆ ದೇವರು ನಮ್ಮ ವಿಷಯವಾಗಿ ಆತನು ತಾಯಿಯ ಸ್ಥಾನದಲ್ಲಿದ್ದು ನಮ್ಮ ಮಕ್ಕಳಾಗಿರುವ ನಮ್ಮ ವಿಷಯದಲ್ಲಿ ಆತನು ನಾವು ಬದಲಾಗ್ತೀವಿ ಎಂಬುದಾಗಿ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಪ್ರೀತಿಯ ನಾವು ಎಂದಿಗೂ ಕೂಡ ಅಸಡ್ಡೆ ಮಾಡುವ ಹಾಗಿಲ್ಲ. ಯಾಕಂದ್ರೆ ಆತನ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನಲ್ಲ ಅಂತ ಹೇಳಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳದೆ ಹೋದ್ರೆ, ನಮ್ಮ ನಡತೆಯನ್ನು ಬದಲಾಯಿಸಿಕೊಳ್ಳದೆ ಹೋದ್ರೆ, ನಾವು ಪಾಪದ ಮಾರ್ಗದಲ್ಲಿಯೇ ಹೋದ್ರೆ ಖಂಡಿತವಾಗ್ಲೂ ದೇವರ ಒಂದು ಕೋಪಕ್ಕೆ ನಾವು ಗುರಿಯಾಗಬೇಕಾಗಿ ಬರುತ್ತೆ. ಯಾಕಂದ್ರೆ ಅಪ್ಪ ಮಗಳು ನೋಡ್ರಿ, ಎಷ್ಟು ಹೇಳು ಮಕ್ಕಳು ಕೇಳಿ ಸುಮ್ಮನೆ ಇರ್ತಾರ, ಖಂಡಿತವಾದ ಶಿಕ್ಷೆಗಳನ್ನು ಕೊಡ್ತಾರ ಅವ್ರಿಗೆ, ಕಠಿಣವಾದ ಶಿಕ್ಷೆಗಳನ್ನು ಕೊಡ್ತಾರ ಅವ್ರಿಗೆ ಬದಲಾಗ್ಲಿ ಅಂತ ಅಲ್ವಾ. ಅದೇ ರೀತಿ ದೇವರು ಕೂಡ ನಮ್ಮನ್ನು ಬದಲಾಯಿಸಲಿಕ್ಕೆ ನಮಗೆ ಶಿಕ್ಷೆಗಳನ್ನ ಕೊಡ್ತಾನೆ. ಅಲ್ಲಿಗೂ ಕೂಡ ನಾವು ಬದಲಾಗದೆ ಹೋದ್ರೆ ನಿತ್ಯ ನಾಶನಕ್ಕೆ ನಾವೆಲ್ಲರೂ ಕೂಡ ಗುರಿ ಆಗ್ತೇವೆ. ಆ ನಾಶನ ದೇವರಿಂದ ಬಂದಿದ್ದಲ್ಲ, ನಮ್ಮಷ್ಟಕ್ಕೆ ನಾವೇ ತಂದುಕೊಂಡಿದ್ದು. ದೇವರು ಎಷ್ಟು ಅವಕಾಶ ಕೊಡ್ತಿದ್ದಾರೆ ನಿಮಗೆ ಬದಲಾಗ್ಲಿಕ್ಕೆ, ನೀವಾದ್ರೂ ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಶಿಕ್ಷೆ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಆಲೋಚನೆ ಮಾಡೋಣ. ಇವತ್ತು ತಾಯಿಯಂದ್ರ ದಿನಾಚರಣೆ ದಿನದಲ್ಲಿ ನಾವು ತಾಯಿಯ ಪ್ರೀತಿಯ ಕುರಿತಾಗಿ ಆಲೋಚನೆ ಮಾಡ್ಕೊಳ್ತಾ ಆ ತಾಯಿಯ ಪ್ರೀತಿಯಲ್ಲಿ ದೇವರ ಪ್ರೀತಿಯನ್ನು ಕಾಣುವಂತ ಪ್ರಯತ್ನವನ್ನ ಮಾಡ್ತಿದ್ದೇವೆ. ಒಂದು ವೇಳೆ ಈ ಲೋಕದಲ್ಲಿ ಅನೇಕ ತಾಯಂದ್ರು ಇವತ್ತು ಹೇಗಿದ್ದಾರಂದ್ರೆ, ಆ ತಾಯಿ ಅನ್ನೋ ಸ್ಥಾನಕ್ಕೆ ಅವ್ರ ಕಳಂಕ ಹೇಳ್ಬೇಕಂದ್ರೆ ಮಕ್ಕಳನ್ನ ಹೆತ್ತು ಬೀದಿಯಲ್ಲಿ ಬಿಸಾಕಿ ಹೋಗ್ತಾರೆ. ಮಕ್ಕಳನ್ನ ನೋಡಿದ್ರೆ ತಮ್ಮ ಆಸೆಗೋಸ್ಕರ ಮಕ್ಕಳನ್ನ ಬೀದಿಯಲ್ಲಿ ಬಿಡುವಂತ ಪ್ರಯತ್ನವನ್ನು ಮಾಡ್ತಾರೆ, ಮಕ್ಕಳ ವಿಷಯವಾಗಿ ನೆಗ್ಲೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದು ಎಲ್ಲರೂ ಅಲ್ಲ, ಕೆಲವರು. ಆದ್ರೆ ದೇವರು ಹಾಗಿಲ್ಲ. ಹೇಗಿದ್ದಾನೆ ಗೊತ್ತಾ ದೇವರು? ಒಂದು ವಾಕ್ಯ ಓದೋಣ. ಯೆಶಾಯ ಪ್ರವಾದನೆ ಗ್ರಂಥ 49:16 ನೋಡೋಣ. 49:16. ಚಿಯೋನ್ ನಗರಿಯಾದರೂ 15. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. ಒಬ್ಬ ಹೆಂಗಸು, ಒಂದು ಹೆಣ್ಣು ತಾನು ಹೆತ್ತ ಮಗುವನ್ನು ಬೇಕಾದ್ರೆ ಮರ್ತು ಹೋಗ್ತಾಳಂತ. ಇವತ್ತು ಮರಿತಾ ಇದ್ದಾರೆ, ತುಂಬಾ ಜನ ಮರಿತಾರೆ ಇವತ್ತು. ನಾನು ನೋಡ್ತೇನೆ ನ್ಯೂಸ್ ಅಲ್ಲಿ, ನಾನು ಒಂದು ನ್ಯೂಸ್ ಅಲ್ಲಿ ನೋಡಿದೆ. ನಾನು ಆಕೆ ಮಗುವನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಬ್ಬನೇ ಮಗು, ಎಷ್ಟು ಅವಮಾನ. ಅವ್ರಿಗೆ 1 ವರ್ಷ ಮಗು ಅಷ್ಟೇ, ಪಾಪ ಅಲ್ಲಿ ಗೊತ್ತೇನು ಗೊತ್ತಿಲ್ಲ. ಆ 1 ವರ್ಷ ಮಗುವನ್ನ ರೂಮಲ್ಲಿ ಕೂಡಕ್ಕೆ ಹೋಗ್ತಿದ್ಲಂತೆ ಆಕೆ. ಅದು ಕೂಡಕ್ಕೆ ಹೋದ್ರೆ ಆ ಮಗು ಬಗ್ಗೆ ಚಿಂತನೆ ಇಲ್ಲ ಆಕೆಗೆ. ಆಕೆ ಬಾಯ್ ಫ್ರೆಂಡ್ ಜೊತೆಲಿ ತಿರ್ಗಾಡ್ಕೊಟ್ರೆ 10 ಗಂಟೆಗೆ ಮನೆ ಬರ್ತಿಲ್ಲಂತೆ. ಆ ಮಗು ಏನಾದ್ರು ಕೂಗಾಡ್ ಕಿಚ್ಚಾಡುವಾಗ ಬರೆಗಳನ್ನ ಹಾಕ್ತಿದಂತ ಮಗು. ಯಾರು? ತಾಯಿ ಮಾಡಿದ ಕೆಲಸ ಇದು.
ಅಂದ್ರೆ ಈ ತಾಯಿಗೆ ನಿಜವಾಗ್ಲೂ ದೇವರ ಪ್ರೀತಿ ಕೈ ಕಾಣ್ತಿದ್ಯಾ? ನಿಜವಾಗ್ಲೂ ಆ ತಾಯಿನ ಸ್ಥಾನಕ್ಕೆ ಆಕೆ ಅರ್ಹಳ ಅಂದ್ರೆ ಖಂಡಿತವಾಗ್ಲೂ ಆಕೆ ಅರ್ಹಳಲ್ಲ. ಯಾಕಂದ್ರೆ ತಾಯಿ ಹಾಗಿರೋದಿಲ್ಲ. ತನ್ನ ಮಗುವನ್ನ ಯಾರು ಕೂಡ ಒಂಟಿಯಾಗಿ ಬಿಟ್ಟು ಹೋಗಲ್ಲ. ಇವತ್ತು 5-6 ವರ್ಷ ಮಗುವನ್ನೇ ಬಿಟ್ಟು ಹೋಗ್ಲಿಕ್ಕೆ ಇನ್ನು ಮುಂದೆ ನೋಡ್ತಾರೆ. ಅದರಲ್ಲಿ 1 ವರ್ಷ ಮಗುವನ್ನ ನೀನು ರೂಮಲ್ಲಿ ಕೂಡ ಹೋಗ್ತಾ ಇದೀಯ ಅಂತ ಹೇಳಿದ್ರೆ ನಿನ್ನ ತಾಯಿಯ ಸ್ಥಾನಕ್ಕೆ ನೀನು ಕಳಂಕ ಎಂಬುದಾಗಿ ಹೇಳ್ಬೋದು ಅಲ್ವಾ? ಪ್ರೀತಿಯ ದೇವರ ಮಕ್ಕಳು ನೋಡು, ವಾಕ್ಯ ಹೇಳ್ತದೆ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವನ್ನ ಮರ್ತರು ಕೂಡ ಮರೆತು ಹೋಗ್ತಾಳೆ, ಆದ್ರೆ ನಾನಾದ್ರೂ ನಿನ್ನನ್ನು ಮರೆಯೋದಿಲ್ಲ. ದೇವರ ಮಾತು ನೋಡ್ರಿ, ನೀನು ಎಂತ ಸ್ಥಿತಿಯಲ್ಲಿದ್ರು ಕೂಡ ನಾನ್ ನಿನ್ನ ಮರೆತು ಹೋಗೋದಿಲ್ಲ. ಅದಕ್ಕೆ ನೋಡ್ರಿ, ಇವತ್ತು ಅನೇಕ ಪಾಪದ ಮಾರ್ಗದಲ್ಲಿ ಹೋಗುವಾಗ ದೇವ್ರು ಎಚ್ಚರಿಸ್ತಾ ಇದ್ದಾರೆ. ಯಾಕೆ? ಅವನು ಶಿಕ್ಷೆಗೆ ಒಳಗಾಗಬಾರ್ದು, ಬದಲಾಗಬೇಕು ಎಂಬುದಾಗಿ ದೇವ್ರ ವಾಕ್ಯದ ಮೂಲಕ ಬದಲಾಯಿಸಿದ್ದಾರೆ. ಅನೇಕ ಸ್ಥಿತಿಗತಿಗಳ ಮೂಲಕವಾಗಿ ದೇವರು ಮಾತಾಡ್ತಿದ್ದಾರೆ. ಯಾಕೆ? ಬದಲಾಗಬೇಕು ನನ್ನ ಮಗ ಎಂಬುದಾಗಿ. ಅವನು ಬದಲಾಗಬೇಕು, ಅವನ ಜೀವಿತ ಬದಲಾಗಬೇಕು, ಅವನು ಒಳ್ಳೆಯವನಾಗಿ ಜೀವಿಸಬೇಕು, ಅವನು ನನ್ನ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥನಾಗಬೇಕು ಅಂತ ದೇವರು ತಾಯಿಗಿಂತ ಉನ್ನತವಾದ ಪ್ರೀತಿಯನ್ನ ನಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇವತ್ತು ಆ ತಾಯಿಯನ್ನು ನಾವು ಕಾಣುವಂತ ಪ್ರೀತಿ ಆಕೆದಲ್ಲ ಪ್ರಿಯರೇ, ಅದು ದೇವರ ಪ್ರೀತಿಯಾಗಿದೆ. ಅದು ದೇವರ ಪ್ರೀತಿಯಾಗಿದೆ. ಅದಕ್ಕೆ ತಾಯಿಯನ್ನು ನಾವು ಯಾರನ್ನ ಕಾಣಬೇಕು? ದೇವರನ್ನ ಕಾಣಬೇಕು. ಅಂದ್ರೆ ಆಕೆ ದೇವರು ಮಾಡಬಾರ್ದು, ಆ ತಾಯಿಯನ್ನು ನಾವು ದೇವರನ್ನ ಕಾಣಬೇಕು. ಓ, ನನ್ನ ಸೃಷ್ಟಿಕರ್ತನ ದೇವರು ಹೀಗಿದಾನ, ಆತನ ಪ್ರೀತಿ ಹೀಗಿದೆಯಾ ಎಂಬುದಾಗಿ ಅವನಿಗೆ ಹೆಂಗ ಅರ್ಥ ಆಗುತ್ತಂದ್ರೆ ಆ ತಾಯಿಯ ಪ್ರೀತಿಯ ಮೂಲಕವಾಗಿ ಅವನು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಪ್ರೀತಿಯ ದೇವರ ಮಕ್ಕಳೇ, ತಾಯಿಯ ಕುರಿತಾದ ದೇವರ ಸಂಕಲ್ಪ ಬಹಳಷ್ಟು ಉನ್ನತವಾಗಿರುವಂಥದ್ದು ಪ್ರಿಯರೇ, ಬಹಳಷ್ಟು ಉನ್ನತವಾಗಿರುವಂಥದ್ದು. ಹಾಗಾಗಿ ಮಕ್ಕಳಾಗಿರುವಂತಹ ನಾವುಗಳು ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಗೌರವಿಸಬೇಕು, ಹಾಗೆ ಘನಪಡಿಸುವಂತ ಪ್ರಯತ್ನ ಮಾಡಬೇಕು. ಇದು ದೇವರ ಒಂದು ಉದ್ದೇಶ, ದೇವರ ಆಲೋಚನೆ, ದೇವರ ಆಜ್ಞೆ ಕೂಡ. ಹಾಗೆ ತಂದೆ ತಾಯಿಗಳ ತಾಯಿ ಆಗಿರುವಂತ ಈ ತಾಯಂದಿರು ಕೂಡ ಏನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ದೇವರ ಪ್ರೀತಿಯನ್ನ ಪರಿಚಯ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ಬೇಕು. ತಾಯಂದ್ರು ಕೂಡ ಏನ್ ಮಾಡ್ಬೇಕಂದ್ರೆ ಅವ್ರ ಕೆಲಸ ಏನಂದ್ರೆ ಅವರಿಗೆ ದೇವರು ತಾಯಿಯನ್ನ ತನ್ನ ಸಂಕಲ್ಪದಲ್ಲಿ ಇಟ್ಕೊಂಡಿದ್ದಾರೆ. ತನ್ನ ಸೃಷ್ಟಿಕಾರ ತಾಯಿಯ ಮೂಲಕವಾಗಿ ಅದನ್ನ ಮಾಡುವಂತ ಪ್ರಯತ್ನ ಮಾಡುವಾಗ ಪ್ರತಿ ತಾಯಿಯು ಕೂಡ ಹೇಗೆ ತನ್ನ ಪ್ರೀತಿ ತೋರಿಸ್ಬೇಕಂದ್ರೆ ದೇವರ ಪ್ರೀತಿ, ಆ ನಿಮ್ಮ ಪ್ರೀತಿಯಲ್ಲಿ ಮಕ್ಕಳು ದೇವರ ಪ್ರೀತಿಯನ್ನ ಕಾಣಬೇಕು. ದೇವರ ಪ್ರೀತಿ ಹೇಗಿರುತ್ತೆ ಅಂದ್ರೆ ಅವರು ನಿಮ್ಮ ಪ್ರೀತಿಯನ್ನು ನೋಡಿ ತಿಳ್ಕೊಳ್ಬೇಕು. ಓ, ನನ್ನ ಸೃಷ್ಟಿಕರ್ತನ ಪ್ರೀತಿ ಹೀಗಿರುತ್ತಾ ಎಂಬುದಾಗಿ ಅವರು ನಿಮ್ಮ ಪ್ರೀತಿಯಲ್ಲಿ ದೇವರ ಪ್ರೀತಿಯನ್ನ ಕಂಡುಕೊಳ್ಳುವ ಹಾಗೆ ಪ್ರತಿ ತಾಯಿಯೂ ಕೂಡ ಇವತ್ತು ಜೀವಿಸ್ಬೇಕು. ಆದ್ರೆ ಒಂದು ಮಾತು ಹೇಳೋದಾದ್ರೆ, ಖಂಡಿತವಾಗ್ಲು ಇವತ್ತು ಪ್ರತಿಯೊಂದು ತಾಯಿಯೂ ಕೂಡ ಯೋಗ್ಯವಾದ ತಾಯಿ ಕೂಡ ಸನ್ಮಾನಕ್ಕೆ ಯೋಗ್ಯ ಇದೆ. ಆದ್ರೆ ನಾವು ಗಮನಿಸಬೇಕಾದ ವಿಷಯ ಏನ್ ಗೊತ್ತಾ? ತಾಯಿಗಿಂತ ಉನ್ನತವಾದ ಪ್ರೀತಿಯನ್ನ ತೋರಿಸುವ ಆ ಪರಮ ತಾಯಿಯಾಗಿ ಯಾರು ಕಾಣಿಸ್ಕೊಳ್ತಾರೆ ಅಂದ್ರೆ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಕಾಣಿಸಿಕೊಳ್ತಾನೆ ಪ್ರಿಯರೇ. ಅದಕ್ಕೆ ನಾವು ಅನೇಕ ಸಂದರ್ಭಗಳಲ್ಲಿ ದೇವರು ನಂಬಿದ್ರು ಕೂಡ ಪಾಪದ ಮಾರ್ಗದಲ್ಲಿ ಹೋಗುವಾಗ ನಮ್ಮನ್ನ ತಳ್ಳಿ ಶಿಕ್ಷೆ ನಾಶ ಮಾಡ್ಲಿಲ್ಲ ಆತನು ಸಹಿಸಿಕೊಂಡು ನಮಗೆ ಬದಲಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಜಗತ್ ನಮ್ಗೆ ಕೊಡಲ್ಲ ಅವಕಾಶ ಬದಲಾಗ್ಲಿಕ್ಕೆ, ಬಟ್ ದೇವರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇದುವರೆಗೂ ಕೂಡ ನಾವು ಜೀವಂತವಾಗಿ ಇದ್ದೀವಂದ್ರೆ ಯಾರನ್ನ ಹೊರ್ತಾ ಇದ್ದಾರೆ, ಯಾರನ್ನ ನಡೆಸ್ತಾ, ಯಾರನ್ನ ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ದೇವರು ಯೇಸು ಕ್ರಿಸ್ತನು ನಮ್ಮನ್ನ ನಡೆಸ್ತಾ ಇದ್ದಾನೆ, ಪೋಷಿಸ್ತಾ ಇದ್ದಾನೆ, ನಮ್ಮನ್ನ ಕಾಪಾಡ್ತಾ ಇರೋದಕ್ಕೇನೆ ಇವತ್ತಿಗೂ ಕೂಡ ನಾವೇನಾಗಿದ್ದೀವಿ, ಜೀವಂತವಾಗಿದ್ದು ನಾವೇನ್ ಮಾಡ್ತಿದ್ದೀವಿ, ದೇವರನ್ನ ಸ್ತುತಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ತಾಯಂದಿರ ದಿನಾಚರಣೆ ಈ ಒಂದು ಸಂದೇಶದಲ್ಲಿ ನಾವು ತಿಳ್ಕೊಳ್ಳುವ ವಿಷಯ ಏನಂದ್ರೆ ನಮ್ಮ ತಾಯಿಯಂದ್ರನ್ನ ನಾವು ಘನಪಡಿಸುವವರಾಗಿರ್ಬೇಕು, ಗೌರವಿಸುವವರಾಗಿರ್ಬೇಕು. ಯಾಕಂದ್ರೆ ತಾಯಿ ದೇವರ ಸಂಕಲ್ಪದಲ್ಲಿ ತಾಯಿ ಉನ್ನತವಾದ ಸ್ಥಾನದಲ್ಲಿದ್ದಾಳೆ, ದೇವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಸ್ಥಾನಕ್ಕೆ ನಾವು ಗೌರವವನ್ನು ಕೊಟ್ಟು ಘನತೆಯನ್ನು ಕೊಟ್ಟು ಆ ಮೂಲಕವಾಗಿ ಅವರನ್ನು ಸನ್ಮಾನಿಸ್ತಾ ದೇವರನ್ನು ಮಹಿಮೆಪಡಿಸುವಂತ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಪ್ರತಿ ತಾಯಿಯೂ ಕೂಡ ತನ್ನಲ್ಲಿ ದೇವರ ಪ್ರೀತಿ ಕಾಡುವ ಹಾಗೆ ಪ್ರತಿ ತಾಯಿಯೂ ಕೂಡ ನಡ್ಕೊಳ್ಬೇಕು. ಹಾಗೆ ತನ್ನ ಪ್ರೀತಿಯ ಮೂಲಕ ಆ ದೇವರ ಪ್ರೀತಿಯನ್ನ ಮಕ್ಕಳಿಗೆ ಪರಿಚಯ ಮಾಡುವಂತ ಪ್ರಯತ್ನ ಪ್ರತಿ ತಾಯಿಯೂ ಕೂಡ ಮಾಡಬೇಕಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇದ್ರ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ಮಾತಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಬೋದು ಪ್ರಿಯರೇ, ಆದ್ರೆ ಸದ್ಯಕ್ಕೆ ಸಾಕು ಎಂಬುದಾಗಿ ನೆನೆಸ್ತೇನೆ. ದೇವಚಿತ್ತ ಆದ್ರೆ ತಾಯಂದ್ರ ಕುರಿತಾಗಿ ಇನ್ನೂ ಅನೇಕ ಸಂಗತಿಗಳನ್ನ ನಾವು ಮುಂದಿನಗಳಲ್ಲಿ ನಾವು ಧ್ಯಾನ ಮಾಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಪ್ರಿಯರೇ. ದೇವರು ವಿಶೇಷವಾಗಿ ಈ ಸಂದೇಶವನ್ನ, ಈ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಅನೇಕರ ಜೀವಿತಗಳಿಗೆ ಇದು ಬೆಳಕಾಗಿರುವಂತೆ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಗೆ ಪ್ರತಿ ತಾಯಿಯನ್ನು ಕೂಡ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಲಿ, ಬಲಪಡಿಸಿ ಮುನ್ನಡೆಸಲಿ ಎಂಬುದಾಗಿ ಮತ್ತೊಂದು ಆವತ್ತು ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಈ ಮಾತುಗಳನ್ನ ಆಶೀರ್ವಾದ ಮಾಡಿ.